ಲಾರಿ ಗ್ಲಾಸ್ಗೆ ಕಲ್ಲು ಹೊಡೆದಿದ್ದಾರೆ ಅನ್ನೋ ಕಾರಣಕ್ಕೆ ಬಟ್ಟೆ ಬಿಚ್ಚಿ ಥಳಿಸಿರುವಂತ ಘಟನೆ ಕಲಬುರಗಿ ತಾಲೂಕಿನ ಸಣ್ಣೂರು ತಾಂಡಾ ಬಳಿ ಕಳೆದ ರಾತ್ರಿ ನಡೆದಿದೆ. ಸಣ್ಣೂರು ತಾಂಡಾದ ಕೆಲ ನಿವಾಸಿಗಳು ಬಟ್ಟೆ ಬಿಚ್ಚಿ ಯುವಕರ ಮೇಲೆ ಹಲ್ಲೆ ಮಾಡಿರುವಂತ ಆರೋಪ ಕೇಳಿಬಂದಿದೆ. ಕಲಬುರಗಿ ತಾಲೂಕಿನ ಮಡಿಹಾಳ ತಾಂಡಾ ನಿವಾಸಿಗಳಾದ ನಿತಿನ್ ಹಾಗೇನೆ ಪರಶುರಾಮ್ ಅನ್ನೋರ ಮೇಲೆ ಹಲ್ಲೆ ನಡೆದಿದೆ. ಗಾಯಾಳುಗಳು ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಕೊಲೆಗೆ ಸಂಚು ರೂಪಿಸಿದ್ದಾರೆ ಅಂತ ಮಂಗಳೂರು ಗುಪ್ತಚರ ಇಲಾಖೆ ಮಾಹಿತಿಯನ್ನ ಕೊಟ್ಟಿದೆ. ರಸ್ತೆ ಮೂಲಕ ಬೆಂಗಳೂರಿಗೆ ಬರಬೇಕಾಗಿದ್ದ ಪ್ರಭಾಕರ್ ಭಟ್ಗೆ ರಸ್ತೆ ಮೂಲಕ ತೆರಳದಂತೆ ಪೊಲೀಸರು ಮನವಿಯನ್ನ ಮಾಡಿದ್ರು. ಬಳಿಕ ವಿಮಾನದ ಮೂಲಕ ಪ್ರಭಾಕರ್ ಭಟ್ ಬೆಂಗಳೂರಿಗೆ ತೆರಳಿದ್ದಾರೆ. ಶರಣ್ ಪಂಪೆಲ್, ಜಗದೀಶ್ ಶೆಣವಾಗೆ ಅನ್ನೋರಿಂದ ಬೆದರಿಕೆ ಬಂದಿದ್ದು, ಕೊಲೆ ಬೆದರಿಕೆ ಹಿನ್ನೆಲೆ ಎಚ್ಚರ ವಹಿಸುವಂತೆ ಕಲ್ಲಡ್ಕ ಪ್ರಭಾಕರ್ ಭಟ್ಗೆ ಸೂಚನೆಯನ್ನ ನೀಡಲಾಗಿದೆ. ಇನ್ನು ಕೆಲವು ಶಂಕಿತರನ್ನ ಈಗಾಗಲೇ ವಶಕ್ಕೆ ಪಡೆದಿರುವಂತಹ ಮಂಗಳೂರು ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಕೊಲೆಗೆ ಸಂಚು ರೂಪಿಸಿದ್ದಾರೆ ಅಂತ ಮಂಗಳೂರು ಗುಪ್ತಚರ ಇಲಾಖೆಗೆ ಮಾಹಿತಿ ಸಿಕ್ಕಿದೆ. ಈ ಮಾಹಿತಿಯನ್ನ ಪೊಲೀಸರು ಅಂದ್ರೆ ಗುಪ್ತಚರ ಇಲಾಖೆಯವರು ಪೊಲೀಸರಿಗೆ ರವಾನೆ ಮಾಡಿದ್ದಾರೆ. ಹೀಗಾಗಿ ರಸ್ತೆ ಮೂಲಕ ನೀವು ಬೆಂಗಳೂರಿಗೆ ಹೋಗಬೇಡಿ ಅಂತ ಪ್ರಭಾಕರ್ ಭಟ್ಗೆ ಪೊಲೀಸರು ಸೂಚನೆಯನ್ನ ಕೊಟ್ಟಿದ್ದಾರೆ. ವಿಮಾನದ ಮೂಲಕನೇ ನೀವು ಹೋಗಿ ಬೆಂಗಳೂರಿಗೆ ಅಂತ ಹೇಳಿದಕ್ಕೆ ಪೊಲೀಸರ ಸೂಚನೆಯಂತೆ ಪ್ರಭಾಕರ್ ಭಟ್ ಅವರು ಬೆಂಗಳೂರಿಗೆ ಫ್ಲೈಟ್ ಅಲ್ಲೇ ಬಂದಿದ್ದಾರೆ. ಸದ್ಯಕ್ಕೀಗ ಶರಣ್ ಪಂಪ್ವೇಲ್ ಹಾಗೇನೆ ಜಗದೀಶ್ ಶೆಣವಾಗೆ ಅನ್ನೋರು ಬೆದರಿಕೆ ಹಾಕಿದ್ರು, ಪ್ರಭಾಕರ್ ಭಟ್ ಕೊಲೆ ಮಾಡ್ತೀವಿ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಅವ್ರನ್ನ ಸದ್ಯಕ್ಕೆ ಶಂಕಿತರು ಅಂತ ಈಗಾಗಲೇ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಕೊಲೆ ಬೆದರಿಕೆ ಹಿನ್ನೆಲೆಯಲ್ಲಿ ಎಚ್ಚರ ವಹಿಸುವಂತೆ ಆಲ್ರೆಡಿ ಈಗ ಕಲ್ಲಡ್ಕ ಪ್ರಭಾಕರ್ ಭಟ್ಗೆ ಸೂಚನೆಯನ್ನು ಕೂಡ ಪೊಲೀಸರು ಕೊಟ್ಟಿದ್ದಾರೆ.